ಶಿರಾ ತಾಲೂಕು ಪಂಚಾಯಿತಿಯಲ್ಲಿ ದಿವ್ಯಾಂಗ ಚೇತನರಿಗೆ 19 ತ್ರಿಚಕ್ರ ಮೋಟಾರನ್ನು ಬೈಕ್ಗಳ ವಿತರಣೆಯನ್ನು ಮಾಡಲಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಶಾಸಕ ಟಿ.ಬಿ. ಜಯಚಂದ್ರ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ದಿವ್ಯಾಂಗ ಚೇತನರ ಸಂಚಾರ ಸೌಲಭ್ಯವನ್ನು ಸುಧಾರಿಸುವಂತಹ ಹಾಗೂ ಸ್ವಾವಲಂಬಿ ಜೀವನಕ್ಕೆ ಉತ್ತೇಜನ ನೀಡುವಂತಹ ಉದ್ದೇಶದಿಂದ ಶಿರಾ ನಗರ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಶುಕ್ರವಾರ ನಡೆದಂತಹ ಕಾರ್ಯಕ್ರಮದಲ್ಲಿ ಶಿರಾ ಕ್ಷೇತ್ರದ ಶಾಸಕ ಟಿ.ಬಿ. ಜಯಚಂದ್ರ ಅವರು 19 ವಿಕಲಚೇತನ ಫಲಾನುಭವಿಗಳ ತ್ರಿಚಕ್ರ ಮೋಟಾರ್ ಬೈಕ್ಗಳನ್ನು ವಿತರಣೆ ಮಾಡಿದ್ದಾರೆ. ಬಳಿಕ ಮಾತನಾಡಿದಂತಹ ಶಾಸಕ ಟಿ.ಬಿ. ಜಯಚಂದ್ರ ಅವರು ವಿಕಲಚೇತನರಿಗೆ ಅವರವರ ಸಾಮರ್ಥ್ಯ ಮತ್ತು ಕೌಶಲ್ಯಕ್ಕೆ ಅನುಗುಣವಾಗಿ ಕೈಗಾರಿಕಾ ಪ್ರದೇಶಗಳು ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಉದ್ಯೋಗಾವಕಾಶ ಕಲ್ಪಿಸಬೇಕಾದ ಅಗತ್ಯವಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ವಿಕಲಚೇತನರು ಸಮಾಜದಲ್ಲಿ ಸ್ವಾಭಿಮಾನದಿಂದ ಹಾಗೂ ಸ್ವಾವಲಂಬಿಯಾಗಿ ಬದುಕಲು ರಾಜ್ಯ ಸರ್ಕಾರ ಹಲವು ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಅರ್ಹ ಫಲಾನುಭವಿಗಳು ಅವುಗಳ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಟಿ.ಬಿ. ಜಯಚಂದ್ರ ಕರೆಯನ್ನು ನೀಡಿರುವಂಥದ್ದು. ಹಾಗೆ ಕಾರ್ಯಕ್ರಮದಲ್ಲಿ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾರೋಗೆರೆ ಮಹೇಶ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಗುಳಿಗೇನಹಳ್ಳಿ ನಾಗರಾಜ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಜಿಎಸ್ ರವಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿರುವಂಥದ್ದು. ಈ ಬಗ್ಗೆ ಶಾಸಕರಾದಂತಹ ಡಿ.ಬಿ. ಜಯಚಂದ್ರ ಮಾತನಾಡಿದ್ದಾರೆ. ನೋಡೋಣ. ಈಗಾಗಲೇ ಶಾಸಕನಾಗಿ ನಾನು ಇದು 49ನೇ ವರ್ಷ. ಏನು ಲಕ್ಷ್ಮೀದೇವಮ್ಮ, ನೀನು ಹುಟ್ಟಿದ್ದಲ್ಲ ಅವಾಗ, ಅವತ್ತಿಂದಲೂ ಇವತ್ತವರೆಗೂ ಕೂಡ ನಾನು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ನಾನಾ ಪ್ರಕಾರದಲ್ಲಿ ಹಮ್ಮಿಕೊಳ್ತಕ್ಕಂಥ ಮಾಡುವಾಗ ನಮ್ಮ ತಾಲೂಕಿಗೆ ಒಂದು ಶಾಪ ಆಗಿರೋದು ಅಂತ ಹೇಳಿದ್ರೆ, ಇದು ಮಳೆ ಬಾರದೇ ಇರೋಂಥ ಪ್ರದೇಶ. ಮಳೆಗೆ ನೀರಿನ ಕೊರತೆ, ಕುಡಿಯೋ ನೀರು ಕೊರತೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಭಾಳ ಮುಖ್ಯವಾಗಿ ಆಲೋಚನೆ ಮಾಡಿದ್ದು ಅಂತ ಹೇಳಿದರೆ, ಈ ಕ್ಷೇತ್ರಕ್ಕೆ ನೀರು ತರಬೇಕು, ಕುಡಿಯೋ ನೀರಿನ ಅಂತೇಳಿ. ನಾನು ಈ ಕ್ಷೇತ್ರಕ್ಕೆ ಶಾಸಕರಾಗಿ ಬಂದಾಗ ಐಬಿಗೆ ಹೋದೆ. ಆಗ ಒಬ್ಬ ಎಸ್ ಪಿ ಬಂದಿದ್ರು ಇಲ್ಲಿ. ಅವರು ಎಸ್ ಪಿ ಬಂದಿದ್ದರು, ಅವ್ರ ಹೆಂಡ್ತಿನೂ ಕೂಡ ಜೊತೆಲಿದ್ದರು. ಅವ್ರ ಹೆಂಡ್ತಿ ಪರಿಚಯ ಮಾಡಿಕೊಟ್ರು. ಆಗ ಅವ್ರ ಹೆಂಡ್ತಿ ಹೇಳಿದ್ರು, ಅಣ್ಣ ಅಪ್ಪಿ ತಪ್ಪಿ ಈ ಊರಲ್ಲಿ ನೀರು ಕುಡಿಬೇಡಿ ಅಂತ. ಯಾಕೆಂದರೆ ನಮ್ಮ ಅಕ್ಕ ಇಲ್ಲಿ ಬಂದಾಗ ಒಂದ್ಸರಿ ಸ್ನಾನ ಮಾಡಿದಾಗ ತಲೆ ಕೂದಲೆಲ್ಲ ಉದುರೋಗಿತ್ತಂತೆ. ಆ ಮಾತನ್ನು ಕೇಳಿದಾಗಿಂದ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡದಾಗಿ ನಾಟ್ತು. ಆವತ್ತಿಂದ ಪ್ರಯತ್ನಗಳು ಮಾಡಿ ಅದೇನೇ ಮಾಡಿರೋದಿರ್ಬೋದು, ಆದರೆ ನನಗೆ ಸಂಪೂರ್ಣವಾಗಿ ತೃಪ್ತಿ ತಂದಿಲ್ಲ. ಇನ್ನೂ ಕೂಡ ಕಾರ್ಯಕ್ರಮಗಳು ಆಗಬೇಕಾಗಿದೆ. ವಿಕಲಚೇತನರು ಯಾಕೆ ವಿಕಲಚೇತನರಾಗ್ತಾರೆ ಅನ್ನೋದಕ್ಕೆ ನಾನಾ ಕಾರಣಗಳಿರ್ಬೋದು. ಆ ಕಾರಣಗಳು ಏನೇ ಇದ್ದರೂ ಕೂಡ ಅವರ ಅಂಗವಿಕಲತೆಯನ್ನು ಅವರನ್ನು ಕೈ ಹಿಡಿತಕ್ಕಂಥ ಕೆಲಸವನ್ನು ಸಮಾಜ ಮಾಡಬೇಕಾಗ್ತದೆ. ನಾನು ಸುಮಾರು 10 ವರ್ಷ ಮಂತ್ರಿ ಆದಾಗಲೂ ಕೂಡ ನನಗೆ ಇದೇ ಒಂದು ಪ್ರಥಮವಾದಂಥ ಕಾರ್ಯಕ್ರಮ ಅಂತಿರೋ ರೀತಿಯಲ್ಲಿ ತುಮಕೂರಿನಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೇನೆ. ನಾನು ಆಮೇಲೆ ಅವರಿಗೆ ಯಾವುದೇ ರೀತಿಯಾದಂಥ ಅನುದಾನ ಕೊಡೋದ್ರಲ್ಲಿ ನಾನು ಮೊದಲನೇದಾಗಿ ಅವರಿಗೆ ಅನುದಾನ ತೆಗೆದಿಡುವಂಥ ಕೆಲಸವನ್ನು ಮಾಡ್ತೇನೆ. ಯಾವ್ಯಾವ ರೀತಿಯಲ್ಲಿ ಸಹಾಯ ಮಾಡೋಕ್ಕೆ ಸಾಧ್ಯ ಅದು ಮಾಡ್ತಾಯಿರ್ತೀನಿ. ಬಹುಶಃ ಎಲ್ಲೋ ಒಂದು ಕಡೆಗೆ ಅವರು ವಿಕಲಚೇತನದಿಂದಾಗಿ ತಂದೆ ತಾಯಿಗಳಿಗೆ ಅವರು ಹೊರೆ ಆಗಬಾರ್ದು, ಸ್ವತಂತ್ರವಾಗಿ ಜೀವನ ಮಾಡೋಂಥ ರೀತಿ ನಾನಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಇವೆಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈಗಲೂ ಕೂಡ ಇನ್ನೂ ಅದು ಮುನ್ಸಿಪಾಲ್ಟಿ ಬಾಕಿ ಇರಬೇಕಲ್ಲ, ಮುನ್ಸಿಪಾಲ್ಟಿದು 29 ಗಾಡಿ ಕೊಡಬೇಕಾಗುತ್ತೆ. ಇದೆ. ಆದರೆ ಈಗ ಎಷ್ಟಾಗಿದೆ ವಿಕಲಚೇತನರ ಸಂಖ್ಯೆ? 6,562 ಜನ. 40% ಇರೋದು. ಹೌದಾ? ಅದರೊಳಗೆ ಇರೋದು ಸೇರಿದ್ರೆ ಒಂದು 8,000. ಈ ಚಿತ್ತ ಮಾತು ನಂಬೋದ ಕಮ್ಮಣ್ಣ? ಅಲ್ಲ, ಅಂಕಿಅಂಶ ಎಲ್ಲ ಇದನ್ನ ಮಾಡಿಕೊಟ್ಟಿದ್ದೀವಿ ಸರ್. ಅಲ್ಲಲ್ಲ, ನಿಂದ ಅಂಕಿಅಂಶ ಬೇರೆ, ಅವನ ಬಗ್ಗೆ ಅಂಕಿಅಂಶ ಬೇರೆ. ಯಾರು ಜಾಸ್ತಿ ಯಾರು ಕಮ್ಮಿ ಅಂತ ನೋಡ್ಬೇಕಾಗುತ್ತೆ. ನೋಡಿ, 5,600 ಜನ ವಿಕಲಚೇತನರು ಇದ್ದಾರೆ ಅಂದರೆ ಅವರು ಸಮಾಜಕ್ಕೆ ಹೊರೆ ಆಗಬಾರ್ದು. ಅವರು ಸ್ವತಂತ್ರವಾಗಿ ಬದುಕುವಂಥ ರೀತಿಯಲ್ಲಿ ಆಗಬೇಕು. ಅವ್ರದ್ದು ನಮ್ಮದೇ ಆದಂಥ ಸಣ್ಣ ಪ್ರೋತ್ಸಾಹವನ್ನು ಕೊಡೋದಕ್ಕೆ. ಆಮೇಲೆ ಎಲ್ಲೋ ಒಂದು ಕಡೆಗೆ
ಕರ್ನಾಟಕ ಸರ್ಕಾರದಲ್ಲೂ ಕೂಡ ಒಂದು ಗಾಢವಾದಂಥ ಚಿಂತನೆ. ಅಂಗವಿಕಲತೆ ಹೊಂದಿರತಕ್ಕಂಥವರಿಗೆ ನೌಕರಿನಲ್ಲಿ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಅಂಶ. ಅದಕ್ಕೋಸ್ಕರ ಮೀಸಲಾತಿಯನ್ನು ಮಾಡಿರ್ತಕ್ಕಂಥದ್ದು ಅವರಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥ ಮಾಡೋದ್ರ ಜೊತೆಗೆ, ನಾನು ಇಲ್ಲಿ ಸಿರಾದಲ್ಲಿ ನಾವಿವತ್ತು ಕೂತು ಒಂದು ಮಹತ್ವದಂಥ ತೀರ್ಮಾನ ತಗೋಣ ಶಶಿಧರ್. ಏನಂದರೆ ಇಲ್ಲಿ ಇಂಡಸ್ಟ್ರೀಸು ಸಾಕಷ್ಟು ಬರೋದಕ್ಕೆ ನನ್ನ ಪ್ರಯತ್ನ ಇದೆ, ನಾನು ಬರ್ತಾಯಿದೆ ಈಗಾಗಲೇ